ನಮಸ್ಕಾರ. ಇವತ್ತು ನಾವು ಡೆಪ್ತ್ ಆಫ್ ಫೀಲ್ಡ್ ಬಗ್ಗೆ ಮಾತಾಡೋಣ. ಈ ಡೆಪ್ತ್ ಆಫ್ ಫೀಲ್ಡ್ ಅಂದ್ರೇನು, ಡೆಪ್ತ್ ಆಫ್ ಫೀಲ್ಡ್ನ ಅಡ್ವಾಂಟೇಜಸ್ ಏನು, ಡೆಪ್ತ್ ಆಫ್ ಫೀಲ್ಡ್ ಹೇಗೆ ಅಚೀವ್ ಮಾಡೋದು, ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಯೂಸ್ವಲಿ ಭಾಳಷ್ಟು ಜನ ಬಿಗಿನರ್ಸಿಗೆ ಇದ್ರ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಡೆಪ್ತ್ ಆಫ್ ಫೀಲ್ಡ್ ಅಚೀವ್ ಮಾಡೋದು ಅಂತಂದರೆ ಡಿಪೆಂಡ್ ಅಪಾನ್ ಕ್ಯಾಮ್ರಾ ಲೆನ್ಸ್ ಇರ್ಬೋದು ಅಂಥೇಳಿ, ಅಥವಾ ಇನ್ನೇನೋ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಪ್ರೊಫೆಷ್ನಲ್ಸು ಅಂಥೇಳಿ, ಹೀಗೆಲ್ಲ ಕೆಲವೊಂದು ಕನ್ಫ್ಯೂಷನಲ್ ಕ್ವಶನ್ಸ್ ಇದ್ದೇ ಇರುತ್ತೆ ಅವ್ರ ತಲೆಯಲ್ಲಿ. ಸೊ ಅದಕ್ಕೆಲ್ಲ ಇವತ್ತು ಒಂದು ಉತ್ತರ ಕಂಡುಕೊಳ್ಳೋಣ. ಸೊ ಬೇಸಿಕಲಿ ಡೆಪ್ತ್ ಆಫ್ ಫೀಲ್ಡ್ ಅಂದ್ರೇನು? ಡೆಪ್ತ್ ಆಫ್ ಫೀಲ್ಡ್ ಅಂತಂದರೆ ನಾವೇನು ಕ್ಯಾಪ್ಚರ್ ಮಾಡ್ತೀವಿ ಆ ಫ್ರೇಮಲ್ಲಿ ಮೇನ್ ಆಬ್ಜೆಕ್ಟ್ ಏನಿದೆ, ಆ ಮೇನ್ ಆಬ್ಜೆಕ್ಟ್ನ ಹಿಂದ್ಗಡೆ ಮತ್ತು ಮುಂದ್ಗಡೆ ಎಷ್ಟು ಏರಿಯಾ ಫೋಕಸಿಂಗ್ ಆಗಿರುತ್ತೋ, ಎಷ್ಟು ಕಡಿಮೆ ಏರಿಯಾ ಫೋಕಸಿಂಗ್ ಆಗಿರ್ಬೋದು ಅಥವಾ ಹೆಚ್ಚಿನ ಕಂಪ್ಲೀಟ್ ಫ್ರೇಮ್ ಫುಲ್ ಫೋಕಸಿಂಗ್ ಆಗಿರ್ಬೋದು, ಡಿಪೆಂಡ್ ಅಪಾನ್ ಯುವರ್ ಟೆಕ್ನಿಕ್ಸ್. ನಾ ಹೇಳ್ತೀನಿ ಮುಂದೆ ಏನೇನಂತೇಳಿ. ಅದ್ರ ಮೇಲೆ ಡೆಪ್ತ್ ಆಫ್ ಫೀಲ್ಡ್ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಎರಡು ಥರ ಯೂಸ್ವಲಿ ಡೆಪ್ತ್ ಆಫ್ ಫೀಲ್ಡ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ಶಾಲೋ ಡೆಪ್ತ್ ಆಫ್ ಫೀಲ್ಡ್, ಇನ್ನೊಂದು ಡೀಪರ್ ಡೆಪ್ತ್ ಆಫ್ ಫೀಲ್ಡ್. ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಅಂದ್ರೇನು? ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಅಂತಂದರೆ ಆ ಮೇನ್ ಆಬ್ಜೆಕ್ಟಿಂದ ಬ್ಯಾಕ್ಗ್ರೌಂಡ್, ಅಂದರೆ ಲೈಕ್ ಆಬ್ಜೆಕ್ಟ್ನ ಹಿಂದ್ಗಡೆ ವೆರಿ ನಿಯರ್ ಇದ್ರೂ ಬ್ಯಾಕ್ಗ್ರೌಂಡು ಕಂಪ್ಲೀಟ್ ಬ್ಲರ್ ಆಗಿ ಕಾಣ್ತಾ ಇರುತ್ತೆ. ಅದರ ಮುಂದ್ಗಡೆ ಇರುವಂಥ ಏರಿಯಾ ಅದು ಸಹ ಬ್ಲರ್ ಆಗಿ ಕಾಣ್ತಾ ಇರುತ್ತೆ. ಬಟ್ ಮೇನ್ ಆಬ್ಜೆಕ್ಟ್ ಏನಿದೆ ವೆರಿ ಕ್ಲಿಯರಾಗಿ ನಿಮಗೆ ಫೋಕಸಿಂಗ್ ಆಗಿರುತ್ತೆ. ಸೊ ಆವಾಗ ಅದನ್ನು ನಾವೇನು ಹೇಳ್ತೀವಿ? ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಅಂತ ಹೇಳ್ತೀವಿ, ಅಂದರೆ ಸ್ಮಾಲ್ ಡೆಪ್ತ್ ಆಫ್ ಫೀಲ್ಡ್ ಅಂತ ನಾವು ಕರಿತೀವಿ. ವೆರಾಸ್ ಇನ್ನು ಸೆಕೆಂಡ್ ಟೈಪ್ ಆಫ್ ಡೆಪ್ತ್ ಆಫ್ ಫೀಲ್ಡಲ್ಲಿ, ಅಂದರೆ ಎರಡನೇದು ಥರ ನಾವು ನೋಡ್ಲಿಕ್ಕೆ ಹೋದಾಗ ಡೀಪರ್ ಡೆಪ್ತ್ ಆಫ್ ಫೀಲ್ಡ್ ಅಂತ ಹೇಳ್ತೀವಿ. ಅಂದರೆ ದ ಮೇನ್ ಆಬ್ಜೆಕ್ಟು ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ನಿಮಗೆ ಆ ಮೇನ್ ಆಬ್ಜೆಕ್ಟಲ್ಲಿ ಹಿಂದ್ಗಡೆ ಇರೋಂಥ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಸಹ ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇರುತ್ತೆ. ಮುಂದ್ಗಡೆ ಇರೋಂಥ ಏರಿಯಾ ಅಂದರೆ ಫೋರ್ಗ್ರೌಂಡ್ ಸಹ ಕಂಪ್ಲೀಟ್ ಕ್ಲಿಯರಾಗಿ ನಿಮಗೆ ಕ್ಯಾಪ್ಚರ್ ಆಗಿರುತ್ತೆ ನಿಮ್ಮ ಫ್ರೇಮಲ್ಲಿ. ಸೊ ಆವಾಗ ಈ ಡೀಪರ್ ಡೆಪ್ತ್ ಆಫ್ ಫೀಲ್ಡ್ ಅಥವಾ ಲಾರ್ಜ್ ಡೆಪ್ತ್ ಆಫ್ ಫೀಲ್ಡ್ ಅಂತ ನಾವು ಕರಿತೀವಿ. ಸೊ ಈ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಆ್ಯಂಡ್ ಲಾರ್ಜ್ ಡೆಪ್ತ್ ಆಫ್ ಫೀಲ್ಡ್ನ ಹೇಗೆ ನಾವು ಅಚೀವ್ ಮಾಡೋದು? ಈಗ ಡೆಪ್ತ್ ಆಫ್ ಫೀಲ್ಡ್ ಅಂತೂ ಗೊತ್ತಾಯಿತು, ಅಂದರೆ ನಮ್ಮ ಫೋಕಸಿಂಗ್ ಏರಿಯಾ ಮೇನ್ ಆಬ್ಜೆಕ್ಟಿಂದ ಎಷ್ಟು ಏರಿಯಾ ಫೋಕಸ್ ಆಗ್ತಾಯಿದೆ ಅನ್ನೋದನ್ನು ನಾವು ಡೆಪ್ತ್ ಆಫ್ ಫೀಲ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಶಾಲೋ ಡೆಪ್ತ್ ಆಫ್ ಫೀಲ್ಡ್ನ ಹೇಗೆ ಅಚೀವ್ ಮಾಡೋದು, ಡೀಪರ್ ಡೆಪ್ತ್ ಆಫ್ ಫೀಲ್ಡ್ ಅಂದರೆ ಲಾರ್ಜ್ ಡೆಪ್ತ್ ಆಫ್ ಫೀಲ್ಡ್ನ ನಾವು ಹೇಗೆ ಅಚೀವ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ನಿಮಗೊಂದು ಈ ಫೋಟೋ ನಿಮಗೆ ತೋರಿಸ್ತೀನಿ. ಇಲ್ಲಿ ದ ಸೇಮ್ ಫೋಟೋ ಇಲ್ಲಿ ನಾನು ಏನು ಕ್ಯಾಪ್ಚರ್ ಮಾಡಿದ್ದೀನಿ, ಈ ಫ್ರೇಮಲ್ಲಿ ಕಂಪ್ಲೀಟ್ ಈ ಕಡೆ ಇರೋ ಫ್ರೇಮಲ್ಲಿ ನಾನು ಇಲ್ಲಿ ಫೋಕಸಿಂಗ್ ಇಲ್ಲಿ ಮಾಡಿದ್ದೀನಿ ಈ ಫ್ಲವರ್ ಮೇಲೆ. ಬಟ್ ಇಲ್ಲೇನಾಗಿದೆ, ನಿಮಗೆ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಬ್ಲರ್ ಆಗಿದೆ, ಮುಂದ್ಗಡೆ ಇರೋಂಥ ಫೋರ್ಗ್ರೌಂಡು ಸಹ ಬ್ಲರ್ ಆಗಿದೆ. ಬಟ್ ಈ ಫ್ಲವರಿಗೆ ನಿಯರೆಸ್ಟ್ ಇರೋ ಈ ಒಂದು ಲೀವ್ಸ್ ಇರೋದ್ರಿಂದ ಇದ್ರದ್ದೊಂದು ಸ್ವಲ್ಪ ಡಿಟೇಲ್ ಬಂದಿದೆ. ವೆರಾಸ್ ಇಲ್ಲಿ ನಿಮಗೆ ಸೇಮ್ ಫ್ಲವರ್ನ ನಾನು ಇನ್ನೊಂದು ಸ್ನ್ಯಾಪ್ ತೆಗೆದಾಗ ಫ್ಲವರ್ ಕ್ಲಿಯರಾಗಿ ಬಂದಿದೆ. ಅದರ ಬ್ಯಾಕ್ಗ್ರೌಂಡು ಮುಂದ್ಗಡೆ ಇರೋವಂಥದ್ದು ಏನಾದರೂ ಅಬ್ಜೆಕ್ಟ್ ಇತ್ತಂದರೆ ಅದು ಕ್ಲಿಯರಾಗಿ ಸಿಗ್ತಿತ್ತು, ಬಟ್ ಹಿಂದ್ಗಡೆನೂ ಕ್ಲಿಯರಾಗಿ ನಿಮಗೆ ಬಂದಿದೆ. ಸೊ ಇದನ್ನು ನಾವು ಡೀಪರ್ ಡೆಪ್ತ್ ಆಫ್ ಫೀಲ್ಡ್ ಅಂತ ಹೇಳ್ತೀವಿ, ಇದು ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಈಗ ಇದನ್ನು ಅಚೀವ್ ಮಾಡಲಿಕ್ಕೆ ನಮಗೆ ಯೂಸ್ವಲಿ ದರ್ ಆರ್ ಟೂ ಥಿಂಗ್ಸ್, ಜೊತೆಗೆ ಆಲ್ಟರ್ನೇಟಿವ್ಲಿ ತ್ರೀ ಟೈಪ್ ಆಫ್ ಟೆಕ್ನಿಕ್ಸಿಂದ ನಾವು ಇದನ್ನು ಅಚೀವ್ ಮಾಡ್ಬೋದು ಅಂತಲೂ ಹೇಳ್ಬೋದು. ಸೊ ಫಸ್ಟ್ ಥಿಂಗ್, ನಿಮ್ಮ ಅಪಾರ್ಚರ್ನ ನೀವು ವೇರಿಯೇಬಲ್ ಮಾಡೋದ್ರಿಂದ, ಅಂದರೆ ವೇರಿಯೇಷನ್ಸ್ ಮಾಡೋದ್ರಿಂದ ಈ ಡೆಪ್ತ್ ಆಫ್ ಫೀಲ್ಡ್ಸ್ನ ನೀವು ಕಂಟ್ರೋಲ್ ಮಾಡ್ಬೋದು. ದ ಸೆಕೆಂಡ್ ಥಿಂಗು, ನಿಮ್ಮ ಲೆನ್ಸ್ನ ಫೋಕಲ್ ಲೆಂತಿಂದ ನೀವು ಡೆಪ್ತ್ ಆಫ್ ಫೀಲ್ಡ್ನ ನೀವು ಅಚೀವ್ ಮಾಡ್ಬೋದು. ಸೊ ಫಸ್ಟ್ ನಾವು ಈಗ ಮಾತಾಡಬೇಕಾಗಿರೋದು ಎಫ್ ವ್ಯಾಲ್ಯೂ, ಮೀನ್ಸ್ ಅಪಾರ್ಚರಿಂದ ಹೇಗೆ ಡೆಪ್ತ್ ಆಫ್ ಫೀಲ್ಡ್ನ ನಾವು ಇದು ಮಾಡ್ಬೋದು ಅಂತ. ನಾನು ಆಗಲೇ ಹೇಳಿದೆ ನಿಮಗೆ, ಈ ಫೋಟೋದಲ್ಲಿ ಡೆಪ್ತ್ ಆಫ್ ಫೀಲ್ಡ್ ಅಂದರೆ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಇದೆ. ಸೊ ತುಂಬ ಕಡಿಮೆ ಏರಿಯಾ ಫೋಕಸಿಂಗ್ ಆಗಿದೆ. ಮೇನ್ ಆಬ್ಜೆಕ್ಟಿಂದ ಹಿಂದ್ಗಡೆ ಇರೋಂಥದ್ದು ಕಡಿಮೆ ಏರಿಯಾ ಅಷ್ಟೇ ಫೋಕಸಿಂಗ್ ಇದೆ, ಅದ್ರ ಮುಂದ್ಗಡೆ ಇರೋಂಥ ಕಡಿಮೆ ಏರಿಯಾ ಅಷ್ಟೇ ಫೋಕಸಿಂಗ್ ಆಗಿ ಶಾಲೋ ಡೆಪ್ತ್ ಆಫ್ ಫೀಲ್ಡಲ್ಲಿ ಈ ಫ್ರೇಮ್ ಕವರ್ ಆಗಿದೆ. ಸೇಮ್ ಇಲ್ಲಿ ಹಿಂದ್ಗಡೆ ತುಂಬಾ ಏರಿಯಾ ಫೋಕಸಿಂಗ್ ಆಗಿದೆ, ಮುಂದ್ಗಡೆ ಇರೋಂಥ ತುಂಬ ಏರಿಯಾನೂ ಫೋಕಸಿಂಗ್ ಇರೋದ್ರಿಂದ ಇಲ್ಲಿ ನಾವು ಡೀಪ್ ಡೆಪ್ತ್ ಆಫ್ ಫೀಲ್ಡ್ ಆರ್ ಲಾರ್ಜ್ ಡೆಪ್ತ್ ಆಫ್ ಫೀಲ್ಡ್ ಅಂತ ನಾವು ಇದನ್ನು ಹೇಳ್ಬೋದು. ಬಟ್ ಇಲ್ಲಿ ನಾನು F2.8 ಬಳಸಿದೆ. F2.8 ಅಪರ್ಚರ್ ವ್ಯಾಲ್ಯೂ ನಾವು ಬಳಸಿದ್ರಿಂದ ಏನಾಯಿತು, ನನಗೆ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಸಿಕ್ತು. ದ ಸೇಮ್ ವೇ ಇಲ್ಲಿ ನಾನು F22 ಯೂಸ್ ಮಾಡಿದೆ. ಅಪರ್ಚರ್ ಅಂದರೆ
ಎಫ್ ವ್ಯಾಲ್ಯೂನ ನಾನು ದೊಡ್ಡದು ಮಾಡ್ತಾ ಹೋದೆ, ಅಂದರೆ ಸ್ಮಾಲ್ ಅಪರ್ಚರ್ ಅಂತ ಹೇಳ್ತೀವಿ ನಾವು. ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೆಕ್ಸ್ಟು ಇಲ್ಲಿದೆ. ಸೊ ಲಾರ್ಜರ್ ಅಪರ್ಚರ್ ಅಂದರೆ ಸ್ಮಾಲ್ ಎಫ್ ನಂಬರ್ ಅಂದರೆ ಎಫ್ 2.8, ಎಫ್ 1.2, ಎಫ್ 1.8 ಈ ಥರ ನಾವು ಬಳಸೋದ್ರಿಂದ ನಮಗೆ ಇರೋವಂಥ ನೀವು ಫೋಕಸಿಂಗ್ ಮಾಡಿರೋಂಥ ಆಬ್ಜೆಕ್ಟ್ ಕ್ಲಿಯರಾಗಿ ಫೋಕಸಿಂಗ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಇರೋಲ್ಲ. ಬಟ್ ಬ್ಯಾಕ್ಗ್ರೌಂಡು ತುಂಬ ಬ್ಲರ್ರಾಗಿ ಆರ್ಟಿಸ್ಟಿಕ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಅದರ ಮುಂದ್ಗಡೆ ಕೆಲವೊಂದು ಯಾವುದೋ ಆಬ್ಜೆಕ್ಟ್ಸ್ ನಿಮಗೆ ಅಡ್ಡ ಬಂದಿದ್ರು ಅದು ನಿಮಗೆ ಕಂಪ್ಲೀಟ್ಲಿ ಬ್ಲರ್ ಆಗಿ ವ್ಯಾನಿಷ್ ಆಗಿ ಹೋಗ್ಬಿಡುತ್ತೆ. ಸೊ ನಿಮ್ಮ ಮೇನ್ ಆಬ್ಜೆಕ್ಟ್ ಅಷ್ಟೇ ಕ್ಲಿಯರ್ ಕಾಣ್ತಾ ಇರುತ್ತೆ. ಅಲ್ಲೇನಾಗುತ್ತೆ, ನಿಮ್ಮದು ಡೆಪ್ತ್ ಆಫ್ ಫೀಲ್ಡ್ ಈಸ್ ವೆರಿ ಸ್ಮಾಲ್, ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಎಫ್ ನಂಬರ್ ನಾವು ಕಡಿಮೆ ಮಾಡ್ತಾ ಹೋಗೋದ್ರಿಂದ. ಓಕೆ, ಅಂದರೆ ಲಾರ್ಜರ್ ಅಪರ್ಚರ್ ಅಂತೀವಿ. ಯಾಕೆ ಲಾರ್ಜರ್ ಅಪರ್ಚರ್ ಅಂತೀವಿ ಬಟ್ ಇಲ್ಲಿ ಸ್ಮಾಲ್ ಎಫ್ ನಂಬರ್ ಅಂತ ಹೇಳ್ತೀವಿ ಅಂತೇಳಿ ಲಾಸ್ಟ್ ನಾನು ಇದರಲ್ಲೂ ಹೇಳಿದ್ದೆ. ಎಫ್ ನಂಬರು ಚಿಕ್ಕದಾದಂಗೆಲ್ಲ ನಿಮ್ಮ ಒಳಗಡೆ ಲೆನ್ಸ್ ಒಳಗಡೆ ಇರೋಂಥ ಅಪರ್ಚರ್ ಬ್ಲೇಡ್ಸು ತುಂಬ ಓಪನ್ ಆಗೋದ್ರಿಂದ ದೊಡ್ಡ ಹೋಲ್ ಕ್ರಿಯೇಟ್ ಆಗೋದ್ರಿಂದ ಲಾರ್ಜ್ ಅಪರ್ಚರ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಲಾರ್ಜ್ ಎಫ್ ನಂಬರ್ ಯೂಸ್ ಮಾಡೋದ್ರಿಂದ ಲೈಕ್ ಎಫ್ 18, ಎಫ್ 22, ಎಫ್ 32, ಎಫ್ 26 ಈ ಥರ ಯೂಸ್ ಮಾಡೋದ್ರಿಂದ ಬ್ಲೇಡ್ಸು ತುಂಬ ಕ್ಲೋಸ್ ಆಗ್ತಾ ಹೋಗುತ್ತೆ. ಒಳಗಡೆ ಇರೋಂಥ ಅಪರ್ಚರ್ ಬ್ಲೇಡ್ಸು ಹೋಲ್ ಚಿಕ್ಕದಾಗ್ತಾ ಹೋಗುತ್ತೆ, ಅಪರ್ಚರ್ ಹೋಲು. ಸೊ ಹೋಲ್ ಚಿಕ್ಕದಾಗೋದ್ರಿಂದ ನಿಮ್ಮದು ಸ್ಮಾಲರ್ ಅಪರ್ಚರ್ ಅಂತ ನಾವು ಕರಿಬೋದು ನಾವು. ಸೊ ಇಲ್ಲಿ ನಾವು ಈ ಥರ ವ್ಯಾಲ್ಯೂಸ್ ನಾವು ಸೆಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೆನ್ಸಲ್ಲಿ ನಿಮಗೆ ಡೀಪರ್ ಅಂದರೆ ಲಾರ್ಜ್ ಏರಿಯಾ ಫೋಕಸಿಂಗ್ ಸಿಗ್ತಾ ಹೋಗುತ್ತೆ. ಇನ್ನೂ ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಪ್ಪ ಅಂತಂದರೆ ನಾವು ಕಣ್ಣಲ್ಲಿ ನೋಡೋಣ. ಸಪೋಸ್ ಕಣ್ಣನ್ನು ನಾನು ಹಿಂಗೆ ಕಂಪ್ಲೀಟ್ ಓಪನ್ ಮಾಡಿ ಫುಲ್ಲು ಓಪನ್ ಅಪ್ ಮಾಡಿ ಯಾವುದೋ ಒಂದು ಆಬ್ಜೆಕ್ಟ್ನ ನೋಡುವಾಗ ನನಗೆ ಆಬ್ಜೆಕ್ಟ್ ಕ್ಲಿಯರ್ ಕಾಣ್ತಾ ಇರುತ್ತೆ, ಆದರೆ ಹಿಂದ್ಗಡೆ ಇರೋಂಥ ಬ್ಯಾಕ್ಗ್ರೌಂಡ್ ಮತ್ತು ಮುಂದ್ಗಡೆ ಇರೋಂಥ ಏರಿಯಾ ಕಂಪ್ಲೀಟ್ ಬ್ಲರ್ರಾಗಿ ಕಾಣ್ತಾ ಇರುತ್ತೆ. ದ ಸೇಮ್ ವೇ ನಾನು ಆಬ್ಜೆಕ್ಟ್ನ ತುಂಬ ಹಿಂಗೆ ಕಣ್ಣನ್ನು ಚಿಕ್ಕದು ಮಾಡಿಬಿಟ್ಟು ನಾನು ಆ ಆಬ್ಜೆಕ್ಟ್ನ ನೋಡ್ಲಿಕ್ಕೆ ಹೋಗ್ತೀನಿ, ಆವಾಗ ನನಗೆ ಬ್ಯಾಕ್ಗ್ರೌಂಡೂ ಕ್ಲಿಯರ್ ಕಾಣ್ತಾ ಇರುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದ್ಗಡೆ ಇರೋಂಥ ಫೋರ್ಗ್ರೌಂಡು ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ದ ಸೇಮ್ ಟೆಕ್ನಿಕ್ಸ್ ಇಲ್ಲೂ ನಿಮಗೆ ಅಪರ್ಚರ್ ವ್ಯಾಲ್ಯೂಸ್ ಚೇಂಜ್ ಮಾಡೋದ್ರಿಂದ ನಿಮಗೆ ಡೆಪ್ತ್ ಆಫ್ ಫೀಲ್ಡ್ ವರ್ಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಮೆಥಡ್, ಅಪರ್ಚರ್ ವ್ಯಾಲ್ಯೂ ನಾವು ಯೂಸ್ ಮಾಡೋದ್ರಿಂದ ಡೆಪ್ತ್ ಆಫ್ ಫೀಲ್ಡ್ನ ಕಂಟ್ರೋಲ್ ಮಾಡ್ಬೋದು, ಆರ್ಟಿಸ್ಟಿಕ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡ್ಬೋದು. ಸೊ ಈಗೆಲ್ಲ ಅಡ್ವಾಂಟೇಜಸ್ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಅದನ್ನೆಲ್ಲ ನಾವು ಅಚೀವ್ ಮಾಡ್ಬೋದು. ದ ಸೇಮ್ ವೇ ಫೋಕಲ್ ಲೆಂತ್ ಚೇಂಜ್ ಮಾಡೋದ್ರಿಂದನೂ ನಿಮಗೆ ಡೆಪ್ತ್ ಆಫ್ ಫೀಲ್ಡ್ ವೇರಿ ಆಗ್ತಾ ಹೋಗುತ್ತೆ. ಹಾಗೆ ಶಾರ್ಟ್ರ್ ಫೋಕಲ್ ಲೆಂತ್ ಯೂಸ್ ಮಾಡೋದ್ರಿಂದ ನಿಮ್ಮ ಡೆಪ್ತ್ ಆಫ್ ಫೀಲ್ಡ್ ಏನಾಗುತ್ತೆ ಅಂದರೆ ಡೀಪರ್ ಆರ್ ಲಾಂಗರ್ ಡೆಪ್ತ್ ಆಫ್ ಫೀಲ್ಡ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ದ ಸೇಮ್ ವೇ ಲಾಂಗರ್ ಫೋಕಲ್ ಲೆಂತ್ ಲೈಕ್ ಟೆಲಿ ಲೆನ್ಸಸ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೇನಾಗ್ತಾ ಹೋಗುತ್ತೆ, ಶಾಲೋ ಆರ್ ಸ್ಮಾಲ್ ಡೆಪ್ತ್ ಆಫ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹೇಗೆ ಕ್ರಿಯೇಟ್ ಆಗುತ್ತೆ ಏನಿದು ಇಲ್ಲೂ ನಾನು ನಿಮಗೆ ಹೇಳ್ತೀನಿ. ಸಿಂಪಲ್ಲಾಗಿ ನಿಮಗೆ ಹೇಳಬೇಕಪ್ಪ ಅಂತಂದರೆ, ವೆರಾಸ್ ಯೂಸ್ವಲಿ ನಾವು ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿ ಮಾಡುವಾಗ ಅಥವಾ ಸ್ಟ್ಯಾಂಡರ್ಡ್ ಆಗಿ ಗ್ರೂಪ್ ಫೋಟೋಸು ವೈಡ್ ಏರಿಯಾ ನಾವು ಕವರ್ ಮಾಡುವಾಗ ನಾವು ಫೋಕಲ್ ಲೆಂತ್ ಏನು ಯೂಸ್ ಮಾಡ್ತೀವಿ, F10, F18, F32, F35 ಲೈಕ್ ಸ್ಮಾಲರ್ ಫೋಕಲ್ ಲೆಂತ್ ಲೆನ್ಸಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅವಾಗೇನಾಗುತ್ತೆ, ನಿಮಗೆ ಸ್ಮಾಲರ್ ಫೋಕಲ್ ಲೆಂತ್ ಲೆನ್ಸಸ್ನ ಯೂಸ್ ಮಾಡೋದ್ರಿಂದ ವೈಡ್ ಏರಿಯಾ ನಿಮಗೆ ಫೋಕಸಿಂಗ್ ಆಗ್ತಾ ಹೋಗುತ್ತೆ. ವೈಡ್ ಏರಿಯಾ ಫೋಕಸಿಂಗ್ ಆಗೋದ್ರಿಂದ ನಿಮಗೆ ಡೆಪ್ತ್ ಆಫ್ ಫೀಲ್ಡ್, ಲಾರ್ಜ್ ಡೆಪ್ತ್ ಆಫ್ ಫೀಲ್ಡ್ ನಿಮಗೆ ಸಿಗ್ತಾ ಹೋಗುತ್ತೆ. ದ ಸೇಮ್ ವೇ ನಾವು ಫೋಕಲ್ ಲೆಂತ್ ಜಾಸ್ತಿ ಲಾಂಗರ್ ಫೋಕಲ್ ಲೆಂತ್ ಲೆನ್ಸಸ್ ಯೂಸ್ ಮಾಡೋದ್ರಿಂದ ಲೈಕ್ F200 mm, 300 mm, 500 mm, 800 mm ಈ ಥರದ್ದು ಫೋಕಲ್ ಲೆಂತ್ ಲೆನ್ಸಸ್ ಯೂಸ್ ಮಾಡೋದ್ರಿಂದ ನಮಗೇನಾಗ್ತಾ ಹೋಗುತ್ತೆ, ಸೊ ಕಂಪ್ಲೀಟ್ ಶಾಲೋ ಡೆಪ್ತ್ ಆಫ್ ಫೀಲ್ಡ್, ಸ್ಮಾಲ್ ಡೆಪ್ತ್ ಆಫ್ ಫೀಲ್ಡ್ ಸಿಗ್ತಾ ಹೋಗುತ್ತೆ. ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣ್ತಾ ಇರುತ್ತೆ, ಬ್ಯಾಕ್ಗ್ರೌಂಡ್ ಆ್ಯಂಡ್ ಫೋರ್ಗ್ರೌಂಡ್ ಕಂಪ್ಲೀಟ್ಲಿ ಬ್ಲರ್ ಆಗ್ತಾ ಹೋಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೊಂದು ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಈ ಎರಡು ಫೋಟೋಸಲ್ಲಿ ನೋಡಿ, ಎರಡು ಫೋಟೋಸಲ್ಲಿ ಏನು ಮಾಡಿದ್ದೀನಿ, ಆವಾಗಲೇ ನಾನು ಎಫ್ ವ್ಯಾಲ್ಯೂ ಹೇಳಿದೆ, ಎಫ್ ವ್ಯಾಲ್ಯೂ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ನಿಮಗೆ. ಎಫ್ ವ್ಯಾಲ್ಯೂ ಚಿಕ್ಕದಿದ್ದರೆ ನಿಮ್ಮದು ಡೆಪ್ತ್ ಆಫ್ ಫೀಲ್ಡ್ ಅಂದರೆ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಸಿಗುತ್ತೆ ಅಂತ ಹೇಳಿದೆ ನಾನು ಅಲ್ಲಿ. ಓಕೆ, ಬಟ್ ಇಲ್ಲಿ ನಿಮಗೆ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಸಿಗಲಿಲ್ಲ. ಯಾಕಂದರೆ ಇಲ್ಲಿ ಫೋಕಲ್ ಲೆಂತ್ ಒಂದು ನಿಮಗೆ ಇಂಪಾರ್ಟೆಂಟ್ ಬಂತು. ವೆರಾಸ್ ಇಲ್ಲಿ ಫೋಕಲ್ ಲೆಂತ್ ನಾನು 135 mm ಯೂಸ್ ಮಾಡಿದ್ದೀನಿ, ಬಟ್ ಎಫ್ ವ್ಯಾಲ್ಯೂ ನಾನು ಜಸ್ಟ್ 5.6 ಯೂಸ್ ಮಾಡಿದ್ದೀನಿ. ಬಟ್ ಅದಕ್ಕಿಂತ ಇದು ಎಫ್ ವ್ಯಾಲ್ಯೂ ದೊಡ್ಡದಿದೆ, ಮೀನ್ಸ್ ಸ್ಮಾಲರ್ ಅಪರ್ಚರ್ ಇದೆ. ಬಟ್ ಸ್ಟಿಲ್ ನನಗೆ ಬ್ಯಾಕ್ಗ್ರೌಂಡ್ ಏನಾಗಿದೆ ನೋಡಿ, ಬ್ಲರ್ ಆಗ್ತಾ ಹೋಗಿದೆ. ಯಾಕಂದರೆ ಇಲ್ಲಿ ಫೋಕಲ್ ಲೆಂತ್ ನಂದು ಜಾಸ್ತಿ ಆಗ್ತಾ ಹೋಯಿತು. ಯೂಸ್ವಲಿ 18 mm ಲೆನ್ಸ್ ಫೋಕಲ್ ಲೆನ್ಸಲ್ಲಿ
ನೀವು ಈವನ್ F3.5 ಅಲ್ಲ F1.2 ಯೂಸ್ ಮಾಡಿದ್ರೂ ನಿಮಗೇನಾಗುತ್ತೆ, ಬ್ಯಾಕ್ಗ್ರೌಂಡು ಕ್ಲಿಯರ್ ಇರುತ್ತೆ, ಫೋರ್ಗ್ರೌಂಡು ಕ್ಲಿಯರ್ ಇರುತ್ತೆ, ನಿಮ್ಮ ಆಬ್ಜೆಕ್ಟು ಕ್ಲಿಯರ್ ಇರುತ್ತೆ. ವೇರ್ ನೀವು ಹೈಯರ್ ಫೋಕಲ್ ಲೆನ್ಸಸ್ ಯೂಸ್ ಮಾಡ್ತಾ ಹೋದಂಗೆಲ್ಲ ನೀವು ಇಲ್ಲಿ ಜಸ್ಟ್ ನಾನು ಫಾರ್ ಎಕ್ಸಾಂಪಲ್ ನಿಮಗೆ 135mm ಫೋಕಲ್ ಲೆಂತಲ್ಲಿ ತೋರಿಸಿದ್ದೀನಿ. ಬಟ್ ವೇರ್ 200mm, 300mm, 500mm, 600mm, 800mm ಫೋಕಲ್ ಲೆಂತ್ ಯೂಸ್ ಮಾಡ್ತಾ ಹೋದಂಗೆಲ್ಲ ನಿಮ್ಮ ಆಬ್ಜೆಕ್ಟ್ ಕ್ಲಿಯರ್ ಕಾಣ್ತಾ ಹೋಗುತ್ತೆ. ಈ ಒಂದು ಎಫ್ ವ್ಯಾಲ್ಯೂ ನೀವು ಕಂಪ್ಲೀಟ್ಲಿ ಎಫ್ ವ್ಯಾಲ್ಯೂ ಓಪನ್ ಮಾಡಿದ್ರು. ಯೂಸ್ವಲಿ ಹೈಯರ್ ಫೋಕಲ್ ಲೆಂತ್ ಲೆನ್ಸಸ್ ಎಲ್ಲ ವಿಲ್ ಸಪೋರ್ಟ್ ಮಿನಿಮಮ್ F3.5, F4.5, 5.6 ಈ ಥರನೇ ಹೈಯರ್ ಎಫ್ ವ್ಯಾಲ್ಯೂವಿಂದನೇ ಸ್ಟಾರ್ಟ್ ಆಗುತ್ತೆ. ಈ ಬಂದು ನಿಮಗೆ ಕಂಪ್ಲೀಟ್ಲಿ ಬ್ಲರ್ ಬ್ಯಾಕ್ಗ್ರೌಂಡ್ಸೇ ಕ್ಯಾಚ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಎರಡು ಅಂದರೆ ಒಂದು ನೀವು ಅಪರ್ಚರ್ ವ್ಯಾಲ್ಯೂವಿಂದ ಈ ಡೆಪ್ತ್ ಆಫ್ ಫೀಲ್ಡ್ನ ಕಂಟ್ರೋಲ್ ಮಾಡ್ಬೋದು. ಎರಡನೇದು ಫೋಕಲ್ ಲೆಂತಿಂದ ನಿಮ್ಮ ಡೆಪ್ತ್ ಆಫ್ ಫೀಲ್ಡ್ನ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಮೂರನೇದಾಗಿ ಇನ್ನೊಂದು ಮೆಥಡ್ ಇರುತ್ತೆ. ಯೂಸ್ವಲಿ ದಿಸ್ ಈಸ್ ವೆರಿ ಕಾಮನ್ ಮೆಥಡ್, ಮೂವ್ ಫರ್ದರ್ ಫ್ರಮ್ ದಿ ಸಬ್ಜೆಕ್ಟ್. ಅಂದರೆ ಆಬ್ಜೆಕ್ಟಿನ ಹತ್ತಿರ ಹೋಗಿ ನೀವು ವೈಡರ್ ಆ್ಯಂಗಲ್ ಲೆನ್ಸಿಂದನೂ ನೀವು ಕ್ಯಾಪ್ಚರ್ ಮಾಡಲಿಕ್ಕೆ ಹೋದಾಗ ನಿಮ್ಮ ಆಬ್ಜೆಕ್ಟ್ ಕ್ಲಿಯರ್ ಬರುತ್ತೆ, ಬಟ್ ಬ್ಯಾಕ್ಗ್ರೌಂಡ್ ಬ್ಲರ್ ಆಗ್ತಾ ಹೋಗುತ್ತೆ. ವೆರಾಜ್ ನೀವು ತುಂಬ ದೂರದಿಂದ ನೀವು ಇವನ್ 600mm ಲೆನ್ಸಿಂದ ಕಂಪ್ಲೀಟ್ ವೈಡ್ ಏರಿಯಾ ನೀವು ಫೋಕಸಿಂಗ್ ಮಾಡಿರಿ. ಒಂದು ಲ್ಯಾಂಡ್ಸ್ಕೇಪ್ ದೂರದಲ್ಲಿ ಯಾವುದೋ ಒಂದು ಗುಡ್ಡ ಇರೋವಂಥದ್ದು ದೂರದಿಂದ ಸುಮಾರು ನೀವು 1 ಕಿಲೋಮೀಟರ್ ದೂರದಿಂದ ನಿಂತು ನೀವು ಆ ಫ್ರೇಮ್ನ ನೀವು ಕ್ಯಾಪ್ಚರ್ ಮಾಡ್ತೀರಂದಾಗ ನಿಮ್ಮ ಸಬ್ಜೆಕ್ಟ್ ನಿಮಗೆ ಡೀಪ್ ಡೆಪ್ತ್ ಆಫ್ ಫೀಲ್ಡೇ ಸಿಗುತ್ತೆ. ಈವನ್ ಫೋಕಲ್ ಲೆಂತ್ ಜಾಸ್ತಿ ಇದ್ರೂ ಡೀಪ್ ಡೆಪ್ತ್ ಆಫ್ ಫೀಲ್ಡ್ ಸಿಗುತ್ತೆ. ಯಾಕಂದರೆ ನೀವು ನಿಮ್ಮ ಆಬ್ಜೆಕ್ಟಿಂದ ತುಂಬ ದೂರ ಇರ್ತೀರ, ಆಬ್ಜೆಕ್ಟಿಂದ ಮತ್ತು ಬ್ಯಾಕ್ಗ್ರೌಂಡು ತುಂಬ ದೂರ ಇರುತ್ತೆ. ಸೊ ಆ ಲಾಂಗರ್ ಡಿಸ್ಟೆನ್ಸಲ್ಲಿ ನಿಮಗೆ ಫೋಕಲ್ ಲೆಂತ್ ವಿಲ್ ನಾಟ್ ಮೀನ್ಸ್ ನೀವು ಶಾಲೋ ಡೆಪ್ತ್ ಆಫ್ ಫೀಲ್ಡ್ನ ನೀವು ರೀಚ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಇದು ಡೆಪ್ತ್ ಆಫ್ ಫೀಲ್ಡ್ ಬಗ್ಗೆ. ದೆನ್ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು. ಸೊ ಇಲ್ಲಿ ನಿಮಗೆ ಕೆಲವೊಂದು ಅಡ್ವಾಂಟೇಜಸ್ ಏನು ಬರುತ್ತೆ ಡೆಪ್ತ್ ಆಫ್ ಫೀಲ್ಡಲ್ಲಿ ಅಂತಂದರೆ, ಡೆಪ್ತ್ ಆಫ್ ಫೀಲ್ಡ್ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ನಾವು ಸೆಟ್ ಮಾಡಿಕೊಂಡು ಶಾಲೋ ಡೆಪ್ತ್ ಆಫ್ ಫೀಲ್ಡಲ್ಲಿ ಆಬ್ಜೆಕ್ಟ್ನ ನಾವು ಕ್ಯಾಪ್ಚರ್ ಮಾಡಿದಾಗ ಒಂಥರ ಆರ್ಟಿಸ್ಟಿಕ್ಕಾಗಿ ನಿಮಗೆ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಆಗುತ್ತೆ. ಅನ್ವಾಂಟೆಡ್ ಥಿಂಗ್ಸ್ ಏನಾದ್ರು ಇದ್ದರೆ ಲೈಕ್ ಇದೆಲ್ಲ ಒಂಥರ ಬ್ಲರ್ ಆಗಿ ನಿಮ್ಮ ಮೇನ್ ಆಬ್ಜೆಕ್ಟಿಗೆ ಜಾಸ್ತಿ ಹೊತ್ತು ಕೊಡುತ್ತಾ ಹೋಗುತ್ತೆ. ಅದೇ ಥರ ಇದರದ್ದು ಡಿಸ್ಅಡ್ವಾಂಟೇಜ್ ಏನಂದರೆ, ಇದೇ ಥರ ನೀವು ಕ್ಯಾಪ್ಚರ್ ಮಾಡಲಿಕ್ಕೆ ಹೋದಾಗ ಮಾನ್ಯುಮೆಂಟ್ಸ್ ಇರುತ್ತೆ ಅಥವಾ ನೀವು ಒಂದು ಸೀನ್ರಿ ಕ್ಯಾಪ್ಚರ್ ಮಾಡ್ತಿರ್ತೀರ, ದೇರ್ ಆರ್ ಲಾಟ್ ಆಫ್ ಟ್ರೀಸ್ ಅದು ಇದು ಇರುತ್ತೆ. ಯಾವುದೋ ಒಂದು ಟ್ರೀನ ನೀವು ಫೋಕಸ್ ಮಾಡಿ ನೀವು ಇದು ಮಾಡ್ತಾ ಹೋಗುವಾಗ ಬ್ಯಾಕ್ಗ್ರೌಂಡ್ ಎಲ್ಲ ಮತ್ತೆ ಬ್ಲರ್ ಆಗಿಬಿಡುತ್ತಂದ್ರೆ ನಿಮಗೆ ಅಲ್ಲಿ ಲ್ಯಾಂಡ್ಸ್ಕೇಪ್ ಅಥವಾ ಒಂದು ನೀವೇನೋ ಸ್ಕೇಪಿಂಗ್ ಮಾಡೋ ಅಂಥ ಫ್ರೇಮ್ ಅಂತೂ ಆಗೋದಿಲ್ಲ, ಅದು ಒಂದು ಪರ್ಟಿಕ್ಯುಲರ್ ಅಬ್ಜೆಕ್ಟ್ ಅಷ್ಟೇ ಆಗೋಗ್ಬಿಡುತ್ತೆ. ಸೊ ಅದನ್ನು ನಾವು ತಲೆಯಲ್ಲಿಟ್ಕೊಂಡು ಇದು ಮಾಡಬೇಕು. ಅದೇ ಥರ ಪೋರ್ಟ್ರೈಟ್ಸ್ ಮಾಡುವಾಗ ದೀಸ್ ಕೈಂಡ್ ಆಫ್ ಎಫೆಕ್ಟ್ಸ್ ಜನ್ರೇಟ್ ಆದರೆ ತುಂಬ ಬ್ಯೂಟಿಫುಲ್ಲಾಗಿ ನಮಗೆ ಪೋರ್ಟ್ರೈಟ್ಸ್ ಎಲ್ಲ ಕಾಣ್ತಾ ಹೋಗುತ್ತೆ. ಸೊ ಇದು ಟೋಟಲಿ ಈ ಡೆಪ್ತ್ ಆಫ್ ಫೀಲ್ಡ್ ಬಗ್ಗೆ. ಸೊ ಐ ಥಿಂಕ್ ನಿಮಗೆ ಡೆಪ್ತ್ ಆಫ್ ಫೀಲ್ಡ್ ಅರ್ಥ ಆಗಿದೆ ಅಂದ್ಕೋತೀನಿ. ಫರ್ದರ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಬೇರೆ ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.